ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಮೀಡಿಯಾ ಇಂದ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ದಿನ ನಾವು ಸೇರಿರೋದು ಸಮಾರಂಭದ ಮೇನ್ ರೀಸನ್ ಏನು ಅಂತಂದರೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಯಾವ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಈಗ ಎಷ್ಟೋ ಕಡೆ ಎಷ್ಟು ಮುಂದುವರೆದ್ರೂ ಕೂಡ ಎಷ್ಟು ಕಡೆ ರೂರಲ್ ಏರಿಯಾದಲ್ಲಾಗಲಿ ಅಥವಾ ತುಂಬ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋ ಅಂಥ ಕಡೆ ಆಗಲಿ ಈಗಲೂ ಗಂಡು ಮಕ್ಕಳು ಬೇಕು ಅಂತ ಹೇಳಿ ಫಿಟಿಸೈಡ್ ಮಾಡ್ತಾರೆ, ಮತ್ತು ಟರ್ಮಿನೇಷನ್ ಆಫ್ ಎ ಗರ್ಲ್ ಚೈಲ್ಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಡೀತಾ ಇದೆ ಇದು. ಬಿಹೈಂಡ್ ಸ್ಕ್ರೀನ್, ಬಿಹೈಂಡ್ ಸ್ಟೇಜು, ಬ್ಯಾಕ್ ಸ್ಟೇಜು ತುಂಬ ನಡೀತಾ ಇದೆ. ಇದ್ರದ್ದು ಒಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ಯಾಕೆ ನಾವು ಸರ್ವೆ ಮಾಡಿದಾಗ ನಮಗೆ ಈ ಎಷ್ಟೋ ಜನರಲ್ಲಿ ಸರ್ವೆ ಮಾಡಿದಾಗ ಈ 9 ಜನ ಸ್ತ್ರೀ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿಯರು ಇವತ್ತು ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಗರ್ಲ್ ಚೈಲ್ಡ್ ಅಂದರೆ ತುಂಬ ಇಷ್ಟ. ಅವ್ರು ಈವನ್ ಎಕನಾಮಿಕಲಿ ಎಷ್ಟೇ ಇದ್ದಿದ್ರು ಏನಿದ್ರು ಕೂಡ ಹೇಳಿ ಗರ್ಲ್ ಚೈಲ್ಡ್ ಅಂದರೆ ಇಷ್ಟ ನಮಗೆ, ನಾವು ಯಾವ ಕಾರಣದಿಂದನೂ ಏನೇ ಆಗಲಿ ಇದು ಮಾಡೋದಿಲ್ಲ ಅಂತ ಹೇಳಿ ಮಾಡಿದಾಗ ಇವರನ್ನ ಕರೆದು ನಾವು ಒಂದು ಆನರ್ ಮಾಡಿದ್ರೆ ಇವರಿಂದ ಎಷ್ಟೊಂದು ಅವೇರ್ನೆಸ್ ಬರುತ್ತೆ ಎಲ್ಲರಿಗೂ. ಇದನ್ನ ನೋಡಿದವ್ರಿಗೆಲ್ಲ ಎಷ್ಟು ಜನಕ್ಕೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಒಂದು ಅರಿವಾಗುತ್ತೆ ಅಂತ ಡೆಮಾನ್ಸ್ಟ್ರೇಷನ್ನೇ ಮಾಡಿಬಿಟ್ಟು ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದನ್ನ ಅವರು ಮಹಾಲಕ್ಷ್ಮಿ ನನ್ನ ಫ್ರೆಂಡು ಬಹಳ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾವಿವತ್ತು ಕರ್ಕೊಂಡು ಬಂದಿರೋ ಪ್ರತಿಯೊಬ್ಬೊಬ್ಬ ಮಹಿಳೆಯು ಬಹಳಷ್ಟು 3:30-4 ಗಂಟೆಗೆ ಬಂದು ವೆಯ್ಟ್ ಮಾಡಿ ನಮ್ಮ ಹತ್ರ ಎಲ್ಲ ಕಮ್ಯುನಿಕೇಷನ್ ಮಾಡಿ ಮಾತಾಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರವರ ಫೀಲಿಂಗ್ಸು, ಥಾಟ್ಸು, ಇಮೋಷನ್ಸು, ಮತ್ತು ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ಅವ್ರಿಗೆ ಎಷ್ಟು ಮನೆಗೆ ಖುಷಿ ಸಿಕ್ಕತ್ತೆ ಅದ್ರ ಬಗ್ಗೆ ಎಲ್ಲ ಹಂಚಿಕೊಂಡು ನಮ್ಮ ಹತ್ರ ಹೇಳಿ ಬಹಳಷ್ಟು ಖುಷಿ ಪಟ್ಟರು. ನಾವು ಪ್ರೋಗ್ರಾಮ್ ಅದೇ 4 ಗಂಟೆಗೆ ಶುರು ಮಾಡಬೇಕಾಗಿತ್ತು, ಈಗ ಒಂದು 10 ನಿಮಿಷ ಲೇಟ್ ಆಯಿತು. ಅದರಿಂದ ಎಲ್ಲರಿಗೂ ಅಪಾಲಜಿ ಕೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಈ ರೀತಿ ಇವತ್ತಿನ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಕ್ವೆಶ್ಚನ್ ಏನಿತ್ತು, ಹೇಗೆ ಎಜುಕೇಷನ್ ಲೈನಿಂದ ಅಂತನ, ಎಜುಕೇಷನ್ ಲೈನಿಂದ ನಾವು ಅದರಲ್ಲಿ ಬೇಕಾದಷ್ಟು ಸರ್ವಿಸ್ ಮಾಡ್ತಾನೆ ಇದ್ದೀವಿ. ಈ ಥರ ಏನು ಸರ್ವಿಸ್ ಇದಕ್ಕೆ ಬಂದು ಮಾಡಬೇಕು ಅಂತ ಏನಿಲ್ಲ, ಅದು ಬಹಳ ವರ್ಷಗಳಿಂದ ನಡೀತಾ ಇದೆ. ಅದನ್ನು ನಾವು ಯಾವ ಥರದ್ದು ಎಕ್ಸ್ಪೋಸ್ ಮಾಡೋಕ್ಕಾಗಲಿ ಏನಿಲ್ಲ, ಯಾಕೆಂದರೆ ನಮ್ಮ ಓನ್ ಹಾರ್ಟ್ಗೆ ಅದು ಖುಷಿ ಅಂತ ನಾವು ಮಾಡ್ತೀವಿ. ಆದರೆ ಈ ಚಿತ್ರದಿಂದ ನಾವು ಒಂದು ಬೇರೆ ಥರ ಇದೊಂದು ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಬೇರೆ ಥರ ಮಾಡ್ತೀವಿ ಅಂತ ಇನ್ಸ್ಪೈರ್ ಆಗಿ ಮಾಡಿದ್ದು. ಮತ್ತು ಭಾಮಾ ಹರೀಶ್ ಅವರು, ಇವ್ರು ಫಸ್ಟ್ ಮೇಡಮ್ ನೀವು ಯಾವಾಗಲೂ ಫಿಲ್ಮ್ ಅಂತ ತಿಳ್ತಿರಲ್ಲ, ಇದೊಂದು ಒಳ್ಳೆ ಸ್ಟೋರಿ ಇದೆ ನೋಡಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣವೇ ನಾನು ಒಪ್ಕೊಬಿಟ್ಟೆ. ಆವಾಗ ನನಗೆ ಈ ಸ್ಟೋರಿ ಕೇಳಿ ಬಹಳಷ್ಟು ಇಷ್ಟ ಆಯಿತು. ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು ಮತ್ತು ಎನ್ಕರೇಜ್ ಮಾಡಿದ್ರು ಮತ್ತು ನನಗೆ ಎಷ್ಟೊಂದು ಟ್ರೈನಿಂಗ್ ಕೊಟ್ಟರು. ಯಾಕೆಂದರೆ ನಾನು ಐ ಆಮ್ ನಾಟ್ ಎ ಆ್ಯಕ್ಟರ್ ಅಟ್ ಆಲ್. ಸೊ ಇದೆಲ್ಲ ಮಾಡಿ ಅವ್ರ ಎನ್ಕರೇಜಿಂದ ನನಗೆ ಬಹಳಷ್ಟು ಖುಷಿಯಾಗಿ ಮಾಡ್ತೀನಿ ಇದು ನನಗೆ ಅಂತ ಅಂದ್ಬಿಟ್ಟು ಒಂದು ಸಪೋರ್ಟ್ ಸಿಸ್ಟಮ್ ಥರ ಆಯಿತು. ಆಮೇಲೆ ಪದ್ಮಾವತಿ ಅವರು ನನಗೆ ಎವ್ರಿ ಟೈಮ್ ಇದ್ದು ಎಲ್ಲ ಟೈಮಲ್ಲಿ ಪ್ರತಿಯೊಂದೊಂದು ಆ್ಯಕ್ಷನ್ನಿಂದ ಡಿಕ್ಷನ್ನಿಂದ ಏನೋ ಹೆದರ್ಕೊಳ್ದಂಗೆ ಮಾಡಿ ಅಂತ ಹೇಳಿ ಅವರು ನನಗೆ ಸಹಕಾರ ಕೊಟ್ಟು, ಅವರ ಬ್ಯಾನರಿಂದ ನನ್ನ ಬ್ಯಾನರಿಂದ ಇಬ್ಬರು ಜಂಟಿಯಾಗಿ ಮಾಡ್ತಿದ್ದೀವಿ. ದಿ ಬೋತ್ ಆರ್ ಮೈ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವರಿಬ್ಬರ ಜೊತೆ ನಾವು ಮಾತಾಡ್ತಾ ನಿಜವಾಗ್ಲೂ ಕೂತ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತೀವಿ. ಭಾಳ ಚೆನ್ನಾಗಿದೆ. ಅವರಿಬ್ಬರು ಬಂದು ನನ್ನನ್ನು ಇವತ್ತು ಸಪೋರ್ಟ್ ಮಾಡೋದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಬ್ಬರಿಗೂ. ಮತ್ತು ಈಗ ನಾನು ಭಾಮಾ ಹರೀಶ್ ಅವ್ರದ್ದು ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಇದ್ರ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಪ್ರಾಯವ ರಿಲೇಟೆಡ್ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾಳ ಖುಷಿ ಅಂತ ವಿಚಾರ. ಯಾಕಂದರೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳು ಕೃಪಾನಿಧಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಸಾಕಷ್ಟು ಮಾಡಿದ್ದಾರೆ. ಬಟ್ ಈ ಚಿತ್ರದ ಅನುಗುಣವಾಗಿ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಇದು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಪ್ರತಿಯೊಂದು ಹೇಳಿದ್ರು. ಭಾಳ ಖುಷಿ ಆಯಿತು. ನೀವು ತುಂಬ ಅರ್ಥಗರ್ಭಿತವಾದಂಥ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತೇಳಿ ಇವತ್ತು ಹಮ್ಮಿಕೊಂಡೆ. ತುಂಬ ಥ್ಯಾಂಕ್ಸ್. ಮತ್ತು ಇದಕ್ಕೆ ನಿಮಗೆಲ್ಲ ಕೈ ಜೋಡಿಸೋದನ್ನ ಎಲ್ಲರಿಗೂ ಮಹಾಲಕ್ಷ್ಮಿ ಅವ್ರಿಗೂ ತುಂಬ ಥ್ಯಾಂಕ್ಸ್ ಮಾಡಿ. ಹಾಗೆ ಈ ಚಿತ್ರದಲ್ಲಿ ನಿಜವಾಗ್ಲೂ ಯಾಕೆಂದರೆ ಎಜುಕೇಷನ್ ಬೇಕು, ನಿಮಗೆ ನಟನೆ ಮಾಡೋ ಅಂಥ ಆಸಕ್ತಿ ಇತ್ತು. ಬಟ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತೇಳಿ ಗೊತ್ತಾಗ್ತದೆ. ಯಾಕಂದರೆ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜು, ಫೇಶಿಯಲ್ ಎಕ್ಸ್ಪ್ರೆಷನ್ನು, ಯಾಕಂದರೆ
ಸ್ಕ್ರೀನ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಹೇಳೋದು ಭಾಳ ಸುಲಭ. ಬಟ್ ಅಲ್ಲಿ ಬಂದು ನಿಂತು ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ಅನುಭವ ಪೂರ್ಣ ಪ್ರಮಾಣವಾಗಿ ಲಭಿಸ್ಕೊಂಡಿದ್ದಾರೆ. ನಿಜ ತುಂಬ, ಯಾಕಂದರೆ ಸ್ಕ್ರೀನ್ ಮೇಲೆ ನೋಡ್ತಾರೆ ನಿಜವೂ ಇವರು ನಮ್ಮ ಗೀತಾ ಆ್ಯಕ್ಟ್ ಮಾಡಿರೋ ಮಟ್ಟಕ್ಕೆ ಇದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಅತಿ ಶೀಘ್ರದಲ್ಲಿ ತಾವೆಲ್ಲ ನೋಡ್ತೀವಿ. ಅವ್ರು ಇನ್ವೈಟ್ ಮಾಡ್ತಾರೆ. ಗುಡ್ ಲಕ್. ಥ್ಯಾಂಕ್ ಯು. ಏನಂತ ಹೇಳಿದ್ರೆ, ಈಗ ಶಿಕ್ಷಣದಲ್ಲಿ ನಾವು ಬೇರೆ ಥರದ ಮಾಡ್ತಾನೆ ಇರ್ತೀವಿ, ಎಲ್ಲ ಥರದ ಸರ್ವಿಸ್ಗಳು ಏನೇನು ಬೇಕಾಗಿದೆ ರಿಕ್ವೈರ್ಮೆಂಟು. ಇದೊಂದು ಥರದ ಒಂದು ಮೀಡಿಯಾ ಅಷ್ಟೇನೆ ಒಂದು ರೀಚ್ ಆಗ್ಲಿಕ್ಕೆ. ಈಗ ಎಷ್ಟು ಜನ ಸಿನಿಮಾದವರು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ಫಿಲ್ಮ್ ಆರ್ಟಿಸ್ಟ್ಗಳು ರೆಸ್ಟೋರೆಂಟ್ಸು, ಜಿಮ್ಸು ಏನೇನು ಓಪನ್ ಮಾಡ್ತಿದ್ದಾರೆ. ಒಂದಕ್ಕೆ ಯಾವುದಕ್ಕೂ ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಯಾವುದಕ್ಕೂ ಇಲ್ಲ, ಅದಕ್ಕೆ ಹೋಗ್ಬಾರ್ದು ಇದಕ್ಕೆ ಹೋಗ್ಬಾರ್ದು ಅಂತ. ಸೊ ಎಕ್ಸ್ಪ್ಯಾನ್ಷನ್ ಈಸ್ ಆಲ್ವೇಸ್ ಗುಡ್ ಫಾರ್ ದ ಗುಡ್ ರೀಸನ್ಸ್. ಸೊ ಹಾಗಾಗಿ ನಾನು ಶುರು ಮಾಡ್ತೀನಿ. ಅಂದ್ರೆ ಈ ತಾಯಿಯವ ಸಿನಿಮಾ ಹೆಣ್ಣು ಮಕ್ಕಳು ಎಷ್ಟು ನೋವನ್ನ ಅನುಭವಿಸ್ತಾರೆ ಅದನ್ನ ಹೈಲೈಟ್ ಮಾಡುವಂತದ, ಅಂದ್ರೆ ಹೆಣ್ಣಿಗೆ ಎಷ್ಟು ಸವಾಲಿದೆ ಅನ್ನುವಂಥದ್ದನ್ನ ತೋರಿಸುವಂತದ, ಅಥವಾ ಸಮಾಜದಲ್ಲಿ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅನ್ನುವಂಥದ್ದನ್ನ ಹೈಲೈಟ್ ಮಾಡೋದ? ಎರಡೂ ಸೇರಿಸಿ ಕ್ವೆಶ್ಚನ್ ಕೇಳಿದ್ದೀರಾ. ಎರಡೂ ಇದೆ. ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತಲೂ ಒಂದಿದೆ, ಆಮೇಲೆ ಅದರಿಂದ ಚಾಲೆಂಜಸ್ ಫೇಸ್ ಮಾಡ್ತಾ ಇರೋದು ಕೂಡ ಇದೆ. ಎರಡೂ ಇದೆ. ಮ್ಯಾಮ್ ಇದು ಸಮಾಜದಲ್ಲೇ ಈ ಕತೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಸೊಸೈಟಿಗೆ, ಹೇಗೆ ಇಂಪ್ಯಾಕ್ಟ್ ಆಗ್ಬೋದು? ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲ ಫೀಲ್ಡಲ್ಲೂ ಎಲ್ಲ ವಿಮೆನ್ಸ್ಗೆ ಬರಲಿಕ್ಕೆ ಟ್ಯಾಲೆಂಟ್ ಇದ್ದೇ ಇದೆ. ಆದರೆ ಎಷ್ಟೊಂದು ಟ್ಯಾಲೆಂಟ್ ಒಂದೊಂದ್ಸರಿ ಅವರ ಪರಿಸ್ಥಿತಿಯಿಂದ ಅವ್ರ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳ್ತೀನಿ, ಈಗಿನ ಕಾಲದಲ್ಲಿ ಮೆನ್ ಆರ್ ವೆರಿ ವೆರಿ ಸಪೋರ್ಟಿವ್ ಟು ದ ವಿಮೆನ್. ಐ ಡೆಫಿನೆಟ್ಲಿ ಅಗ್ರಿ ವಿತ್ ದಟ್. ಯಾವ ಫೀಲ್ಡ್ಗೆ ಹೋಗಿ ಮೆನ್ ತುಂಬ ಸಪೋರ್ಟ್ ಕೊಡ್ತಾರೆ, ಅದು ಡೌಟೇ ಇಲ್ಲ. ಬಟ್ ಒಂದು ಸ್ಟೋರಿ ಗೊತ್ತಿದೆಯಲ್ಲ ನಿಮ್ಗೆ, ಅರ್ಧನಾರೀಶ್ವರದಲ್ಲಿ ಒಂದು ಪಾರ್ವತಿ ಇವ್ರ ಹತ್ರ ಒಂದು ಋಷಿಗಳ ಹತ್ರ ಕಲಿಯಕ್ಕೆ ಹೋದಾಗ ವಿದ್ಯೆನ, ಅವ್ರು ನೀನು ಹೆಣ್ಣು, ನಿನಗೆ ಇದು ಜ್ಞಾನ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಶಿವನ್ ಬರೆಗೆ ಹೋಗ್ಬಿಟ್ಟು ಶಿವ ಅರ್ಧನಾರೀಶ್ವರ ರೂಪ ತಗೊಂಡು ಬಂದು, ಅಂದ್ರೆ ಆಗಿನ ಕಾಲದಲ್ಲೂ ಕೆಲವ್ರು ಮೆನ್ ಇದು ಮಾಡ್ತಿದ್ರು, ಇನ್ನು ಕೆಲವರು ಸಪೋರ್ಟ್ ಮಾಡ್ತಿದ್ರು. ಬಟ್ ಈಗ ತುಂಬಾ ಅರ್ಧನಾರೀಶ್ವರಗಳು ಜಾಸ್ತಿ ಆಗೋಗಿದ್ದಾರೆ, ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಫೀಲ್ಡಲ್ಲೂ ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಕಾರಣ ತುಂಬಾನೇ they are really men are becoming very very supportive to women. Thank you so much for all the men over here. Movie actually in cities and ಮಾಡ್ತಾ ಇದ್ದೀರಾ, ಮೊದಲನೇ ಸಲ ಆಕ್ಟಿಂಗ್ ಮಾಡ್ತಾ ಇರೋದು, ಏನಾದ್ರೂ ಪ್ರಿಪರೇಷನ್ ಆತರ ಏನಾದ್ರೂ ಇತ್ತಾ ಮ್ಯಾಮ್? ಹೇಗೆ? ಡೆಫಿನೆಟ್ಲಿ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಪ್ರಿಪ್ರೇಷನ್ ಬೇಕಾಯಿತು. ನನಗೆ ಡಿಕ್ಷನ್ ಇದು ತೊಂದರೆ ಇತ್ತು, ಯಾಕೆಂದರೆ ಅದು ತುಂಬ ರೂರಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗಿತ್ತು, ಡಿಕ್ಷನ್ ತೊಂದರೆ ಇತ್ತು. ಹಾಗಾಗಿ ಅದಕ್ಕೆ ಎಲ್ಲ ಟ್ರೈನಿಂಗ್ ತಗೊಂಡೆ. ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಈಸಿ ಆಯಿತು ನನಗೆ. ನನ್ನ ಕನ್ನಡ ಮಾತಾಡೋದೇನು ಕಷ್ಟ ಇಲ್ಲ, ಆದರೆ ಆ ಡಿಕ್ಷನ್ ರೂರಲ್ ಲ್ಯಾಂಗ್ವೇಜ್ ಇತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು ನನಗೆ ಮಾತಾಡಲಿಕ್ಕೆ. ಅದ್ರದ್ದು ಟ್ರೈನಿಂಗ್ ಮಾಡ್ತಿದ್ದೆ. ಸೊ ಭಾಮಾ ಹರೀಶ್ ಸರ್ ಈ ಸಿನಿಮಾನ ಸಜೆಸ್ಟ್ ಮಾಡಿದ್ರ ಸರ್? ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ. ಆ್ಯಕ್ಚುಲಿ ಇದು ನಮ್ಮ ಗೀತಾ ಮೇಡಮ್ ಮತ್ತು ಪದ್ಮಾವತಿ ಅವ್ರ ಪ್ರೊಡಕ್ಷನ್. ಅದು ಟೋಟ್ಲಿ ಓವರಾಲ್ ಸಬ್ಜೆಕ್ಟಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಾನು ಮೇಡಮ್ ಆ್ಯಕ್ಚುಲಿ ಹಿಂದೆ ಇವರು ವಯಸ್ಸಲ್ಲಿದ್ದಾಗ ಹೀರೋಯಿನ್ ಆಗಬೇಕು ಅಂತೇಳಿ ಭಾಳ ಆಸಕ್ತಿ ಇತ್ತು ಅವ್ರಿಗೆ. ಆ್ಯಕ್ಚುಲಿ ಮುರಳಿ ಸಿದ್ದಿಗೆ ಮುರಳಿ ಅವರ ಜೊತೆಗೆ ಆ್ಯಕ್ಟ್ ಮಾಡ್ಬೇಕನ್ನೋದು ಆಫರ್ ಬಂದಿತ್ತು. ಸೊ ಹಂಗಾಗಿ ಆ ಆಫರು ಅವಾಗ ಅವರು ಕೆಲವೊಂದು ವಿಚಾರಗಳಿಂದ ಮನಸ್ಸಲ್ಲಿ ಹಂಗೆ ಇಟ್ಕೊಂಡು ಆ ಒಂದು ವಿಚಾರನ ಪದ್ಮಾವತಿ ಹತ್ರ ಶೇರ್ ಮಾಡಿದಾಗ ಆ ಒಂದು ಶೇರಿಂಗಲ್ಲಿ ಈ ಒಂದು ಸಿನಿಮಾ ಆಗಿದೆ ಅಷ್ಟೇ. ತಾಯವ್ವ ಸಿನಿಮಾನೇ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕನ್ನಿಸ್ತು? ಬಿಕಾಸ್ ಅವರು ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಗೀತಾಪ್ರಿಯಾ ಮ್ಯಾಮ್ ವೆಲ್ ನೋನ್, ಎಲ್ಲರಿಗೂ ಕೂಡ ಗೊತ್ತಿರೋರೆ. ಸೊ ಈ ಸಬ್ಜೆಕ್ಟ್ ನ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕಂತ ಅನಿಸ್ತು ನಿಮ್ಗೆ? ಆ ಸಬ್ಜೆಕ್ಟು ಅವ್ರ ವಯಸ್ಸಿಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು. ಯಾಕಂದ್ರೆ ಮೇಡಮ್ ಮ್ಯಾಚ್ಗೆ ಈಗ ಮರ ಸುತ್ತ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಆ ಒಂದು ಕ್ಯಾರೆಕ್ಟು ಮ್ಯಾಚ್ ಆಗ್ತಾ ಇತ್ತು, ಅದು ಅವರು ಮಾಡಬಹುದು ಅನಿಸ್ತು. ಸೊ ಹಂಗಾಗಿ ಸಜೆಸ್ಟ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಟೋಟಲಿ ಇನ್ವಾಲ್ವ್ ಆಗಿ, ಆಮೇಲೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ನನಗೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಯಾವುದೂ ಇಲ್ಲ, ಹೆಣ್ಮಗುನೇ ಜಾಸ್ತಿ ಪ್ರೀತಿ. ಯಾಕಂದ್ರೆ ನನ್ನ ಮಗಳು ಇವಾಗ 8 years, ಅವಳು ಮಾಡೋ ಕೇರಿಂಗ್ ನೋಡಿದ್ರೆ ನಂಗೆ ನಿಜ ನೆಕ್ಸ್ಟ್ ಹೆಣ್ಮಗುನೇ ಬೇಕು ಅನ್ಸುತ್ತೆ.
ಯಾಕಂದ್ರೆ ಗಂಡ್ ಮಕ್ಳು ನೋಡ್ತೀವಿ ಅಕ್ಕಪಕ್ಕ ಮನೆಯವರು ಅಷ್ಟು ಕೇರ್ನೆಸ್ ಹತ್ರ ಏನಿಲ್ಲ, ಮಕ್ಳು ಅವ್ರ ಪಡಗ ಆಟ ಆಡ್ತಾರೆ, ಅವ್ರ ಪಡಗ ಅವ್ರು ಇರ್ತಾರೆ. ಆದ್ರೆ ನನ್ ಮಗಳು ತುಂಬಾ ಕೇರ್ ಮಾಡ್ತಾಳೆ ನನ್ನ. ಇವಾಗಂತೂ ಅಮ್ಮ ಹೆಣ್ಪಾಪುನೇ ಬೇಕು ಅಂತ ನನ್ನ ಹತ್ರ ಬಂದು ಹೇಳುತ್ತೆ. ಅದು ಅವ್ರ ಅಪ್ಪನ ಜೊತೆ ವಾದ ಮಾಡ್ತಾ ಇರ್ತಾಳೆ, ಇಲ್ಲ ನಮ್ಗೆ ಹೆಣ್ಪಾಪುನೇ ಬೇಕು ಅಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಹೆಣ್ಪಾಪುನೇ ಬೇಕು 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 ಅಂತ ಹೇಳ್ತಾ ಇರ್ತಾಳೆ. ಅವ್ಳು ಮಾಡೋ ಕೇರಿಂಗ್ಗೆ ಹೆಣ್ಮಗುನೇ ಬೇಕು. ಈ ಗಂಡ್ ಮಕ್ಳೆಲ್ಲ ನೋಡಿದೀವಿ ಇವಾಗ ಹೇಗ್ ಮಾಡ್ತಾರೆ ಅಂತ. ಅದ್ ನೋಡಿದ್ರೆ ಹೆಣ್ಮಕ್ಳು ಪರವಾಗಿಲ್ಲ. ಗಂಡ್ ಮಗು ಬೇರೆ ಆಸ್ತಿ ಮಾಡ್ಬೇಕು, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಟ್ರೆ ಸಾಕು. ಥ್ಯಾಂಕ್ ಯು. ನಮಗೆ ವೇದಿಕೆ ಮೇಲೆ ಮುಂದೆ ಮುಸ್ಕಾನ್ ಅವರು ಮುಸ್ಕಾನ್ ದಯವಿಟ್ಟು ಬನ್ನಿ ಸ್ಟೇಜ್.